6ರಲ್ಲಿ 4. ಇವಾಗ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಡೋತ್ನಾಗೆ ಆದ್ಮೇಲೆ ಈ ಎಲೆಕ್ಷನ್ 23 ಇದ್ದಾಗೆ ಅವ್ರು ಆಮೇಲೆ 23 ಎಲೆಕ್ಷನ್ ಆಮೇಲೆ ಬಿಟ್ರು ಅವ್ರು. ಅಂದ್ರೆ ಅವಾಗ ಇದ್ರೆ ಅವಾಗ ಇದ್ದಾಗ 2 ಬಂದು ಅಂತ ನಾವು ಕಾರ್ಯಕರ್ತರೆಲ್ಲ ಗೋಳೇನದ ಅಲ್ಲ. ಈಗ ಅವ್ರ 4 ಇದ್ದು ಈಗ 2ಕ್ಕೆ ಬಂದ್ವಿ. ಮತ್ ಮುಂದೆ ಇದೇ ರೀತಿ ಇದ್ದ ನಾವ್ ಎಲ್ಲ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು, ಹೆಂಗ್ ಪಾರ್ಟಿ ಬೆಳೆಸ್ಬೇಕು, ಮತ್ ಮುಂದೆ ಯಾವ ಗತಿ ಹೋಗ್ತೀರಿ ನೀವು ಅಂತ ನಾವು ಅವ್ರದ್ದು ಗೋಳಾಗ್ಯದ. ಅದು ಸತ್ಯನೇ ಅನಿಸ್ತಾ ಇತ್ತು. 2023 ಕಾಂಗ್ರೆಸ್ 2 ಸೀಟ್ ಗೆಲ್ಬೇಕಂದ್ರೆ ಏನಾದ್ರು 2024 MP ಎಲೆಕ್ಷನ್ ಏನಾದ್ರು ಒಳ ಒಪ್ಪಂದ ಏನಾದ್ರು ಆಗಿತ್ತ ಸರ್? ಅದೇನಾದ್ರು ಕಾರಣ ಇರ್ಬೋದು. ಈಗ ಅದು ಈಗ ನೀವೆಲ್ಲ ಪತ್ರಕರ್ತರಿ, ನೀವೆಲ್ಲ ನೋಡಿನೂ ಇದ್ರಿ. ಜಿಲ್ಲೆ ವಾತಾವರಣ ಏನದ ಅಂತ ಗೊತ್ತದ, ಜಿಲ್ಲೆದ ಜನ ಏನ್ ಮಾತಾಡ್ತಾರ ಅಂತ ಗೊತ್ತಿದೆ. ಅದು ನೀವು ವಿಚಾರ ಮಾಡ್ರಿ. ಯಾವಾಗ MLA ಎಲೆಕ್ಷನ್ ಬರ್ತದ 4 ಕ್ಷೇತ್ರ ಸೋಲ್ತಾವ, MP ಎಲೆಕ್ಷನ್ ಬರ್ತಾವ ಅವಾಗ 4 ಕ್ಷೇತ್ರದಲ್ಲಿ ಲೀಡ್ ಬರ್ತದ. ಅದ ಹೆಂಗ ಅಂದ್ರೆ ಇದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಲಕ್ಕೆ ಇಲ್ಲಿ ಬಿಜೆಪಿ ಶಾಸಕರ ಇದು ನೋಡ್ರಿ. ಅವರು ಖುದ್ದು ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರ ನಮ್ ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಯಾರ ಅಂತ. ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ? ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನವಾಸ ಎಲ್ಲ ಮನೆ ಬಿಟ್ಟು ತಿರುಗಿದ್ರು, ಮಾಡಿದ್ರು, ಗೆದ್ದ ಮ್ಯಾಗ ನೀವು ಅವ್ರಿಗೆ ನೀವು ಮಾಡಿಲ್ಲ, ಬಿಜೆಪಿ ಹೆಲ್ಪ್ ಮಾಡಿ ಗೆದ್ದಾರಂತ. ಈಗ ಬಿಜೆಪಿ ಹೆಲ್ಪ್ ಮಾಡಿ ಗೆದ್ದಾರಂತ ಸಂತೋಷ ಮಾಡ್ಲಿ, ಪಕ್ಷದ ಸಿದ್ಧಾಂತ ನೋಡಿ ಮಾಡ್ಯಾರಂತ ಒಪ್ಕೊಬಂಡ್. ಆದ್ರೆ ಲಾಸ್ಟ್ ಎಲೆಕ್ಷನ್ನಾಗ 2023ದಾಗ ಇಡೀ ಬಿಜೆಪಿ ಪಕ್ಷ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ತಗೊಂಡಿತ್ತು? 5 ಲಕ್ಷ ಚಿಲ್ಲರ ತಗೊಂಡಿತ್ತು. 5,32,338 ತಗೊಂಡದು ಇಡೀ 8 ಕಾನ್ಸ್ಟಿಟ್ಯೂನ್ಸಿ MLA ಎಲೆಕ್ಷನ್ದಾಗ. ಆದ್ರೆ 5,38,000 ಅವ್ರದ್ದು ಫಿಕ್ಸ್ ಓಟ ಬಿಜೆಪಿ. ಅದು ಇವರಿಗೆ ಕೋಬಾಗ ಎಷ್ಟು ಬಂದು ಓಟು? 5 ಲಕ್ಷ ಚಿಲ್ಲರೆ ಬಂದು. ಅದು ಸೇಮ್ ಅದು ಬಂತಲ್ಲ. ಮತ್ತೆ ಬಿಜೆಪಿ ಸಪೋರ್ಟ್ ಮಾಡಿದ್ರು ನಿಮ್ಗೆ ಎಲ್ಲಿ ಹೆಚ್ಚು ಬಂದು ಓಟು? ಅದೇ ಅನಿಸ್ತದೆ ಎಲ್ಲರಿಗ. ಯಾಕ ಬಿಜೆಪಿ ವರ್ಕರ್ದು, ಬಿಜೆಪಿ ಮುಖಂಡರದು, ಬಿಜೆಪಿ MLA ಕೆಲಸ ಆಗ್ತಾವ. ಬಿಜೆಪಿ ಅವ್ರದ್ದು ಇದ್ದಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವರ್ಕರ್ಗಳಿಗೆ ಯಾವುದೇ ಮಾನ್ಯತೆ ಸಿಗ್ತಾ ಇಲ್ಲ. ಅಲ್ಲಿ ಅನೇಕ ಅವ್ಯವಹಾರ ಆತರು ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ.